ಲಕ್ಷ್ಮೀ ವಿಚಾರ ಧನಲಕ್ಷ್ಮಿ ವಿಚಾರ ತಾಯಿ. ಗೌಡ, ನಿನ್ನ ಮನಸ್ಸಿನಲ್ಲಿ ಒಂದು ಲಕ್ಷ್ಮೀ ವಿಚಾರ ಕಟಕಟ ಅಂತ ನುಡಿತಾ ಇದೆ. ನಿಜ ಅಂದ್ರೆ ನಿಜಾನು, ಸುಳ್ಳು ಅಂದ್ರೆ ಸುಳ್ಳು, ಸುಳ್ಳು ತಟ್ಪಟ ಬೇಡ ಬುಡಬಡಿಕೆ ರಾಮಣ್ಣಂತವ. ನನ್ನೂರು ದೂರ ಅಲ್ಲ, ದೇಶ ಅಲ್ಲ, ಕಡಪಾದ ಕಲ್ಲೂರು, ಚಳ್ಳಕೆರೆ ತಾಲೂಕು. ನಿನ್ನ ಮನೆಯಲ್ಲಿ ಒಂದು ಒಟ್ಟು, ಒಂದು ಚೆಟ್ಟು, ಒಂದು ಯಂತ್ರ, ಒಂದು ಮಂತ್ರ, ಒಂದು ಭೂತ, ಒಂದು ಪ್ರೇತ, ಒಂದು ಪೀಡೆ ಪಿಸಾಚಿ ಇದ್ರೆ ಒಂದು ಕಾಗದ ಬರೆದು ಪೋಸ್ಟ್ ಮಾಡಿ ನನ್ನ ಹೆಸರಿಗೆ ಕಳ್ಸಿಕೊಟ್ಬಿಡು. ನಿಮ್ಮ ಮನೆ ಮುಂದಕ್ಕೆ ಬಂದು ನಾನೇ ಕಂಟಕವನ್ನ ಕಳ್ಕೊಟ್ಬಿಡ್ತೀನಿ. ಅರ್ಥವಾಯ್ತಾ? ಹೋದ ವರ್ಷದಿಂದ ನನ್ನ ಹಣೆ ಬರ ಅಂದ್ರೆ ಟೈಮು ಅಂದ್ರೆ ಗ್ರಾಚಾರ ಪಾಪ ಕೆಟ್ಟದ್ದಾಗೋಯ್ತು. ನೀನ್ ಇಟ್ಟೆಜ್ಜೆ ಹಿಂದಕ್ಕಾಗೋಯ್ತು, ತೊಟ್ಟುಬಟ್ಟೆ ಚಿಂದಿ ಆಗೋಯ್ತು, ಸೊಪ್ಸೋದಂಗೆ ಸೌದೋಗ್ಬಿಟ್ಟೆ ಪಾಪ. ನಡೀತಾ ಇದನು ನಿಂತೋಗ್ಬಿಟ್ಟೆ, ನಿಂತಿದನು ಕುಂತೋಗ್ಬಿಟ್ಟೆ, ಕುಂತಿದನು ಕುಸ್ತೋಗ್ಬಿಟ್ಟೆ, ಕುಸ್ತಿದನು ಮಲಗೋಗ್ಬಿಟ್ಟೆ. ಅಲ್ವಪ್ಪ ಗೌಡ? ಒಂದು ಹಣ ಮಾಡ್ಬೇಕು, ಆಸ್ತಿ ಮಾಡ್ಬೇಕು, ಒಂದು ಗದ್ದೆ ತೆಗಿಬೇಕು, ಮುದ್ದು ಪೋರಿ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಬೇಕು, ತಂದೆ ಅಂತೆ ಬದುಕಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಿತ್ತು. ಆದ್ರೆ ನಾನು ಅವಾಗಲೇ ಹೇಳಿದ್ನಲ್ಲಪ್ಪ, ನೀನು ಹಣೆ ಬರ ಅಂದ್ರೆ ಟೈಮು ಅಂದ್ರೆ ಗ್ರಾಚಾರ ಪಾಪ ಕೆಟ್ಟದ್ದಾಗೋಯ್ತು, ಸೊಪ್ಸೋದಂಗೆ ಸೌದೋಗ್ಬಿಟ್ಟೆ ಪಾಪ. ಮನೆಯಲ್ಲಿ ನಿಮ್ಮ ಅಪ್ಪ ಇದ್ದ, ಬಹಳ ದೊಡ್ಡ ಮನುಷ್ಯ ನಿಮ್ಮಪ್ಪ, ಬಹಳ ದೊಡ್ಡ ಮನುಷ್ಯ. ನಾನ್ ಮಾಡೋದು ನನಗೆ ಸಾಕ್ಷಿ, ನೀನ್ ಮಾಡೋದು ನಿನಗೆ ಸಾಕ್ಷಿ, ನೀಡದಕ್ಕೆ ನಿಜವೇ ಸಾಕ್ಷಿ, ತೋಡಕ್ಕೆ ಜಲವೇ ಸಾಕ್ಷಿ. ಬಹಳ ದೊಡ್ಡ ಮನುಷ್ಯ ನಿಮ್ಮಪ್ಪ. ಒಂದು ಊದ್ ಕಟ್ಟಿ ಕೊಟ್ರೆ ಊರಿಗೆ ಬೆಂಕಿ ಆಗ್ತದೆ.